ಹರಿ ಓಂ ಹರಿ ಓಂ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವ್ಯಾಖ್ಯಾನ ಗುರುಗಳ ಅಪ್ಪಣೆಯಂತೆ ಪ್ರಾರಂಭ. ಭಗವದ್ಗೀತಾ ವ್ಯಾಖ್ಯಾನ ಗುರುಸ್ತುತಿ ಮತ್ತು ಪ್ರಾರ್ಥನಾ ಶ್ಲೋಕದೊಂದಿಗೆ. ಗುರುವೇ ಸರ್ವಲೋಕಾನಾಂ ವಿಶೇಷೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹೋದ ಸಲ 6 ಅಧ್ಯಾಯಗಳು ಮುಗಿದು 7ನೇ ಅಧ್ಯಾಯಕ್ಕೆ ಪ್ರಾರಂಭದ 2 ಶ್ಲೋಕಕ್ಕೆ ಬಂದಿದ್ದೆವು. 6 chapters were completed last time and 2 shlokas in the 7th chapter. They were also, we had come down to that level. What Mahapurushas have given Vyakhyana, commentary on the Bhagavad Gita. The 7th chapter, again, all chapters are important. Bhagavad Gita ಪ್ರತಿಯೊಂದು ಅಧ್ಯಾಯವೂ ಪ್ರತಿ ಶ್ಲೋಕವೂ ಅಷ್ಟೇ ಮುಖ್ಯ. ಇದು ಜ್ಞಾನ ವಿಜ್ಞಾನ ಯೋಗ 7ನೇ ಅಧ್ಯಾಯ. ಹೆಸರು ಸೂಚನೆ ಮಾಡುವ ಹಾಗೆ ಜ್ಞಾನದ ಮಹತ್ವ, ಜ್ಞಾನದ ಅನುಭವ, ಜ್ಞಾನಿಯ ವರ್ಣನೆ, ಜ್ಞಾನಿಯ ಹಿರಿಮೆ, ಮತ್ತೆ ಮತ್ತೆ ಭಗವಂತ ನೆನೆಸ್ಕೊಂಡು ಅದನ್ನೇ ಹೇಳ್ತಾ ಇದ್ದಾನೆ. ಜ್ಞಾನಿಯ ಹಿರಿಮೆ, ದಿ ಗ್ರೇಟ್ನೆಸ್ ಆಫ್ ಎ ಮಹಾಪುರುಷ ಹೂ ಇಸ್ ಇನ್ ಸ್ಪಿರಿಚುವಲ್ ಪಾರ್ಲೆನ್ಸ್ ಕಾಲ್ಡ್ as ಜೀವನ್ ಮುಕ್ತ, ಪರಮಹಂಸ, ಸಿದ್ಧ ಪುರುಷ, ರಿಯಲೈಸ್ಡ್ ಮಾಸ್ಟರ್. On that count only, Lord, again and again he goes on explaining virtues of a Mahajnani and how a Jnani is important in the entire creation, in the Prapancha, compared to other types of people. Again he will come back to the same point. At the same time, in this 7th chapter, he has also given the hint of the most important aspects in spiritual sadhana, that is devotion, parama devotion, or ananya bhakti, or parabhakti. ಆ ಪರಾಭಕ್ತಿಯ ಹಿರಿಮೆಯನ್ನು ಭಗವಂತ ಹೇಳ್ತಾ ಇದ್ದಾನೆ 7ನೇ ಅಧ್ಯಾಯದಲ್ಲಿ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ, ಈ 3 ಯೋಗಗಳನ್ನ ಕುರಿತು ಭಗವಂತ ಪದೇ ಪದೇ ಒಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ, ಆ ವಿಷಯದಿಂದ ಹಿಂದಿನ ವಿಷಯಕ್ಕೆ, ಕರ್ಮಯೋಗದ ಮಹತ್ವದ ಬಗ್ಗೆ ಹೇಳಿ ಜ್ಞಾನಯೋಗದ ಮಹತ್ವ ಶುರುವಾಯಿತು. ಜ್ಞಾನಯೋಗದ ಜೊತೆಗೆ ಮತ್ತೆ ಭಕ್ತಿ ಯೋಗದ ಮಹತ್ವ, ಭಕ್ತಿ ಯೋಗದ ಮಹತ್ವದ ಜೊತೆಗೆ ಮತ್ತೆ ಜ್ಞಾನಯೋಗದ ಮಹತ್ವ, ಎಲ್ಲವೂ ಒಂದಾದ ಮೇಲೆ ಒಂದು ಬರ್ತಾ ಇದೆ ಈ ಅಧ್ಯಾಯಗಳಲ್ಲಿ. ಅದಕ್ಕೆ ನಮ್ಮ ಗುರುದೇವರು ಯಾವಾಗಲೂ ಹೇಳ್ತಾ ಇದ್ರು, ಭಗವದ್ಗೀತೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಮನಸ್ಸಿಗೆ ಕೇಳಿದಾಗ ಅರ್ಥ ಆಯಿತು ಅನ್ಸಿರುತ್ತೆ ಶ್ಲೋಕದ ಅರ್ಥಗಳು, ಆದರೆ ಮರುಕ್ಷಣ ಕಾಲ ಕಳೆದಂತೆ ಶ್ಲೋಕಗಳ ಮಹತ್ವ ನಮಗೆ ಅರ್ಥ ಆಗೋದಿಲ್ಲ, ಮರ್ತೋಗುತ್ತೆ ಅಂತ ಗುರುಗಳು ಹೇಳ್ತಾ ಇದ್ರು. ಆಲ್ವೇಸ್ ಐ ರಿಮೆಂಬರ್ ಹೌ ಅವರ್ ಗುರುದೇವ್ ಯೂಸ್ ಟು, whenever any commentary on Bhagavad Gita offhand he used to give, he used to say, suddenly he used to go into that Brahma Bhoya mode only. And he used to say, it is very difficult for mortals to understand the highest Upadesha Lord has given at the end of Dwapar Yuga.
As an Avatara Purusha, the highest Upadesha what he has given at the war time, that is almost end of Dwapara Yuga, very difficult to follow, because we keep forgetting it. That is why Lord is repeating the same points in different wordings. So the second shloka we had stopped. Jnanam teham sabijnanamidam vakshyam asheshatah yajnatva neha bhuyo anyajnatavyam avashishyate. That was the shloka we had stopped. ಯಾವುದನ್ನ ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳಿದಾಗತ್ತೆ, ಯಾವುದನ್ನ ಅರಿತು ಅನುಭವಿಸಿ ಆ ಅರಿವಿನಲ್ಲೇ ಮುಳುಗಿಬಿಟ್ರೆ ಆ ಸ್ವರೂಪ ಧ್ಯಾನದಲ್ಲೇ ಸ್ವರೂಪ ಜ್ಞಾನ ಉಂಟಾದರೆ ಮತ್ತಿನ್ನೇನೂ ಬೇಕಾಗಿಲ್ಲ. ಅಂತಹ ಜ್ಞಾನವನ್ನು ನಿನಗೆ ಹೇಳ್ತಾ ಇದ್ದೇನೆ ಅರ್ಜುನ, ವಿಜ್ಞಾನ ಸಹಿತವಾಗಿ ಹೇಳ್ತಾ ಇದ್ದೇನೆ. ಜ್ಞಾನ ವಿಜ್ಞಾನ ಸವಿಜ್ಞಾನಂ, ಅದೇ ಅರ್ಥ. ಹೋದ ಸಲ ನಾವು ನಿಂತಿದ್ದು. ಬಹಳಷ್ಟು ವ್ಯಾಖ್ಯಾನಗಳು ಮಹಾಪುರುಷರು ಆಚಾರ್ಯರು ಕೊಟ್ಟಿದ್ದಾರೆ. ಭಗವದ್ಗೀತೆಯಲ್ಲಿ ಜ್ಞಾನ, ಆಚಾರ್ಯ ಶಂಕರ's definition, very direct, very simple to understand. According to Acharya Shankara Bhagavatpada, wherever Lord has used both words together with reference to a context, when he says jnana and vijnana, we have to remember jnana refers to that highest vichara marga, the highest padartha jnana, the highest tattva jnana, right understanding, the right knowledge, directly perceived in the vijnanamaya kosha, that is buddhi. Buddhi should understand correctly. It has to perceive correctly first. Without understanding, sadhana will not commence. First, I must know what is that important point. That is jnana. When he uses the word vijnana along with that, means what has been perceived rightfully by the intellect. ಬುದ್ಧಿಗೆ ಯಾವುದು ಸರಿಯಾಗಿ ಸಂದೇಹವಿಲ್ಲದೆ, ಒಂದು ಚೂರೂ ಸಂಶಯ ಇಲ್ಲದೆ ಅರ್ಥ ಆಗಿದೆಯಲ್ಲ ತತ್ವಜ್ಞಾನ. ಆ ಅರ್ಥ ಆಗಿರೋ ತತ್ವಜ್ಞಾನ ನಮ್ಮ ಅನುಭವಕ್ಕೆ ಬರಬೇಕು ಅಂದ್ರೆ ಸಾಧನೆ ಮಾಡಬೇಕು. ಅದು ನಮ್ಮ ಅನುಭವ ಆಗಬೇಕು. ಯಾವುದನ್ನು ಅರ್ಥಕೊಂಡಿದ್ದೇವೋ ಆ ಅರಿವು ನಾವೇ ಆಗ್ಬಿಡ್ಬೇಕು. ಅಂದ್ರೆ ಆ ಜ್ಞಾನದ ಅನುಭವ ನೇರವಾಗಿ ಬರಬೇಕು. ಅದು ವಿಜ್ಞಾನ ಅಂತ ಆಚಾರ್ಯ ಶಂಕರ ಭಗವತ್ಪಾದ ವ್ಯಾಖ್ಯಾನ. So wherever the two words come together, we have to remember it correctly. Jnana is the wisdom, correct philosophical wisdom, correct tattva jnana, the correct understanding. First understanding, intellectually, with open mind, with shraddha and devotion. And that happens only by Guru's grace. Understanding itself happens by Guru's grace. But we have to keep our mind open, heart open. Now ಶ್ರದ್ಧಾ ಭಕ್ತಿಯಿಂದ ಇದನ್ನು ಅರಿತುಕೊಳ್ಬೇಕು ಅನ್ನೋ ಉತ್ಕಟವಾದ ಅಭಿಲಾಷೆ. ರಾಮ್ ಸುಖದಾಶ್ರೀ ಮಹಾರಾಜ್ says, you should have that type of unsatiable hunger inside. As Ramakrishna Paramahamsa says, the Vyakhana given by Somanathananda for all these things. Even Paramahamsa used to say, until we develop that type of hunger, thirst in the mind, the correct understanding, the path will not be known. Guru will not show the path. What we think we have understood may not be the correct path. May not be 100% correct. We may be 90% correct. But here it should be 100%. Adu jnana. That is tattva jnana. Our Gurudev used to use another word, Vedantic word, jnana, in this context. In this context, here tattva jnana means padartha jnana. ಮೊದಲು ಆ ಪರಮಾತ್ಮನ ಇರುವಿಕೆ, ಪರಮಾತ್ಮನ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಬರಬೇಕು. ಚರಾಚರ ಜಗತ್ತು, ಈ ವಿಶ್ವ, ಈ ಬ್ರಹ್ಮಾಂಡ ಎಲ್ಲವೂ ಆತನಿಂದನೇ ಬಂದಿರೋದು, ಆತನಲ್ಲೇ ಅಡಕವಾಗಿದೆ, ಆತನಲ್ಲೇ ಹೊರಟು ಹೋಗುತ್ತೆ. ಎವ್ರಿಥಿಂಗ್ ಹ್ಯಾಸ್ ಕಮ್ ಫ್ರಮ್ ದಿ ಅನ್ಮ್ಯಾನಿಫೆಸ್ಟ್
Moola Prakriti, the primordial seed called unmanifest, it has once again manifested in different myriad forms. It will go back once again to the same unmanifest state. And for that, the Moola, the primordial reason, Karana, Mahakarana is the word used in Vedanta, is God Himself. We have to understand this correctly. There is nothing other than God. There is nothing other than His whole thing is a divine play only. We have to understand that. Understand under not simply reading the commentary and thinking that I have understood. It is not like that. This understanding happens again in our sadhana only, the spiritual path only. By constant shravana and manana, by contemplation. Repeatedly we must think, our mind should go to what our Gurudev has said, what Mahatmans have said, what the commentaries are there on Vedanta. Now, ಸರಿಯಾದ ರೀತಿಯಲ್ಲಿ ಪ್ರಯತ್ನ ಮಾಡೋದು ಅಂದರೆ ಇನಿಷಿಯಲ್ ಎಫರ್ಟ್ಸ್ ಆರ್ ಆನ್ ಅವರ್ ಸೈಡ್. ನಮ್ಮ ಪ್ರಾರಂಭಿಕ ಹಂತದಲ್ಲಿ ಪ್ರಯತ್ನ ಬೇಕೇ ಬೇಕು. ಆ ಪ್ರಯತ್ನ ಅದೇ ಮನನ, ಶ್ರವಣದ ನಂತರ ಮನನ. ಅದು ಪದಾರ್ಥ ಜ್ಞಾನಕ್ಕೆ ಎಡೆಗೊಡುತ್ತೆ ಅಂತ ಗುರುಗಳು ಹೇಳ್ತಾ ಇದ್ರು. ಪದಾರ್ಥ ಜ್ಞಾನ ನಿಮಗೆ ಸರಿಯಾಗಿ ಉಂಟಾಗೋದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಸಾಧನೆ, ನಮ್ಮ ಮನಸ್ಸು, ನಮ್ಮಲ್ಲಿರ್ತಕ್ಕಂಥ ಶುದ್ಧ ಹೃದಯ, ಅಲ್ಲಿ ಶುದ್ಧವಾದ ಪ್ರೀತಿ, ಭಗವಂತನಲ್ಲಿ ಸಂಪೂರ್ಣ ಶರಣಾಗತಿ, ಭಗವಂತನಷ್ಟೇ ಶರಣಾಗತಿ ನಂಬಿಕೆ ಗುರುವಿನಲ್ಲೂ ಇಡಬೇಕು. ಆ ಗುರು ತತ್ವ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಡಿಫರೆನ್ಸ್ ಬಿಟ್ವೀನ್ ಅವರ್ Sadguru and also Lord Himself. Both are one and the same. Lord is both Nirakara and Sakara. Lord is both Nirguna, without attributes, without form, without name, without anything what you can imagine. He is beyond all our imaginations, imaginary wordings. Whatever we utter through the walk, it is only Uchishta, Vedanta says. However I try to explain the virtue of God, it is called Uchishta. Uchishta means it has come out from the mouth, one of the Indriyas, Vagendriyas. This itself is not God. God is beyond that. So beyond imagination, beyond explanation, adu Nirguna Padartha. That is the only word used. That's why Upanishads always say Tat. Beyond the word Tat they will not go. Upanishad will not explain what is the Tat. Upanishads say that it is that only. What is that? No adjective, no explanation, no notes, no commentary, because it is unexplainable. That Tat cannot be explained. It has to be experienced. So that jnana, when it is experienced directly, then it becomes Vijnana. That is the definition as per Acharya. So please remember, Jnana, Vijnana, when the two words are together in Bhagavad Gita, in the shlokas, wherever Lord has used, we have to remember like this. Normally, only when the word Jnana is there, or the word Jnani is there, this definition will not apply. So no confusion. The confusion comes here only. When the word only Jnana, Jnani is used, a realized master, a Paramahamsa, a Jnani is a Paramahamsa, realized master, a Jivan Mukta. So when that is used in that sense, Avaga, that means not only he has understood Padartha Jnana, he has experienced also. He is a direct embodiment of Jnana itself. He is Sat Swarupa itself. When only the word Jnana comes wherever here, in whichever Vedantic text, not only in Bhagavad Gita, normally Jnani means a realized master who has both, who has Tattva Jnana completely without an iota of doubt, understood in 100% in toto, and also experienced in toto, because he himself is Jnana Swarupa. So we have to remember all these things.
So now in the 7th chapter, that's how Lord says, I will explain what is jnana along with vijnana. That means how you can attain it. That is ಇಲ್ಲಿ ಬಂದಿರೋ ಈ ವಾಕ್ಯಗಳಲ್ಲಿ ಇದು ಅರ್ಥ ವಿಶೇಷ ಈ ರೀತಿ ಇರುತ್ತೆ. ಯಾವುದನ್ನ ತಿಳಿದುಕೊಂಡ್ರೆ ನೀನು ಮತ್ತಿನ್ನೇನೋ ತಿಳಿದುಕೊಳ್ಬೇಕಾಗಿಲ್ಲಲ್ಲಪ್ಪ. After knowing that, there is nothing else to be there to achieve in life. Already everything has, we have reached the goal. So once you reach the goal, as our Gurudev used to always say, ನಮ್ಮ ಗುರುಗಳು ಇದನ್ನು ಯಾವಾಗಲೂ ಹೇಳ್ತಾರೆ, ಕೃತಕೃತ್ಯ ವರ್ಡ್, I always remember that. He used to say, a ಜ್ಞಾನಿ is a ಕೃತಕೃತ್ಯ. ನೀವೆಲ್ಲ ಕೃತಕೃತ್ಯರಾಗಬೇಕು ಅಂತ. ಕೃತಕೃತ್ಯ means, he used to say, you have to become a ಕೃತಕೃತ್ಯ. Means, achieve what is to be achieved as a final goal. Beyond that there is nothing. Then you will not do anything. Even then if you live beyond that, that is, even if you have a sharira, when you have understood what is jnana, when you have realized, even if the sharira is there, or the sharira falls, that is, still whether you are living or your body dies off, you are least bothered. And whatever you do, there is no karma bandhana. That's what our Gurudev used to say. ಒಂದು ಸಲ ನೀವು ಕೃತಕೃತ್ಯರಾಗ್ಬಿಟ್ರೆ ನೀವು ಏನೂ ಮಾಡಬೇಕಾಗಿಲ್ಲ. ಅಂದ್ರ ಅರ್ಥ ನೀವು ಹೇಗಿದ್ರೂ ಸರಿಯೇ, ನೀವು ಏನು ಮಾಡಿದ್ರೂ ಸರಿಯೇ. ಯಾಕಂದ್ರೆ ನೀವು ಭಗವಂತನ ಸ್ವರೂಪ ಅರ್ಥ ಆಗಿದೆ, ನಿಮ್ಮ ಒಳಗಡೆ ಸ್ವರೂಪ ದರ್ಶನ ಆಗೋಗಿದೆ, ಒಳಗಡೆ ಇರೋ ಪರಮಾತ್ಮ ಚೈತನ್ಯವೇ ನಾನು ಅಂತ ಅನುಭವಕ್ಕೆ ಬಂದಿದೆ. ಅದು ಅನುಭವಕ್ಕೆ ಬರಬೇಕು. ಸುಮ್ಮನೆ ಬಾಯಿ ಮಾತಿನಲ್ಲಿ ನಾನು ಓದ್ಬಿಟ್ಟಿದ್ದೇನೆ, ಹೌದು, ಗುರುಗಳು ಹೇಳ್ತಾ ಇದ್ದಾರೆ ನಾನು ಆತ್ಮಸ್ವರೂಪ, ಹೌದು, ಅಷ್ಟೇ ತಿಳ್ಕೊಂಡ್ರು ಅಲ್ಲ. ಎಲ್ಲಿವರೆಗೆ ನಮ್ಮ ಮನಸ್ಸು ಶುದ್ಧವಾಗಿಲ್ವೋ, ವಾಸನೆಗಳು ತುಂಬಿದೆಯೋ, ಕರ್ಮಶೇಷ ಕಳೆದಿಲ್ವೋ, ಪ್ರಾರಬ್ಧದಲ್ಲಿ ರಜೋಗುಣ ತಮೋಗುಣ ಸತ್ವಗುಣ ಆಟ ಇನ್ನು ನಡೀತಾ ಇದೆಯಲ್ಲ, ಆ ಬಂಧನ ಇದೆಯಲ್ಲ, ಮಾಯಾಮೋಹ ಇದೆಯಲ್ಲ, ಆ ಮಾಯಾಮೋಹ ಹೋಗೋ ತನಕ, ಬಂಧನಗಳು ಕಳಚೋ ತನಕ, ಅದು ಗುರುಕೃಪೆಯಿಂದ ಆಗೋ ಕೆಲಸ. ಇಲ್ಲಿ ನೋಡಿ ಗುರುವಿನ ಮಹತ್ವ, ಪರಮಾತ್ಮ. ಸೊ ಹಿಯರ್ ಕಮ್ಸ್ ದಿ ಗ್ರೇಸ್ ಆಫ್ ಲಾರ್ಡ್, the grace of Guru, one and the same. So, to realize that, it happens only at the sweet will of the Guru himself. At the sweet will of Guru himself, andre, at an appropriate time. Appropriate time. Even this we have to understand correctly. So the mind remains calm and peaceful. ಜ್ಞಾನ ಮಾರ್ಗದ ಮುಖ್ಯ ಉದ್ದೇಶ ಏನು ಅಂದ್ರೆ, ವಿಚಾರ ಮಾರ್ಗದಲ್ಲಿ ಇನ್ ದ ಸೆಲ್ಫ್ ಎನ್ಕ್ವೈರಿ ಮೋಡ್, ಅಲ್ಟಿಮೇಟ್ಲಿ ಅವರ್ ಮೈಂಡ್ ಹ್ಯಾಸ್ ಟು ಬಿಕಮ್ ಸ್ಟಿಲ್. ಪ್ರಶಾಂತ ಮನಸ್, ಶಾಂತ ಮನಸ್. ದಟ್ ಬ್ಲಿಸ್ ಈಸ್ ಟೋಟಲಿ ಪೀಸ್ಫುಲ್ ಬ್ಲಿಸ್. ದಟ್ ಈಸ್ ದಿ ರಿಸಲ್ಟ್ ಆಫ್ ಎ ಸಾಧನ ಕಲ್ಮಿನೇಟಿಂಗ್ ಇನ್ ಜ್ಞಾನ ಮಾರ್ಗ, ಇನ್ ದ ಪಾತ್ ಆಫ್ ಎನ್ಕ್ವೈರಿ, ಇನ್ ದ ಪಾತ್ ಆಫ್ ಸರ್ಚಿಂಗ್ ಫಾರ್ ಟ್ರೂತ್. ಒನ್ಸ್ ಯು ರೀಚ್, you become shanta. Whereas a devotee or a bhakta goes beyond that. Most of the other commentators, now I am telling all these things to remind you how different interpretations are there. Other than Acharya Shankara, all other commentators, including Ramanujacharya, up to the latest, ಈಗ ಬಂದ್ರೆ ರಾಮಸುಖದಾಸ್ ಜಿ ಮಹಾರಾಜ್, Somanathananji, Jnaneshwar Maharaj, 13th century, Jnaneshwari who he wrote, all have stressed on another aspect, bhakti, importance of bhakti. A jnana without bhakti, that means dry, it has its own limitation. If a jnani only by constant inquiry he realizes the truth, he becomes Shanta Swarupa. He attains that peace and he becomes a Jnana Swarupa. He becomes a Jnani himself. He becomes Sat Swarupa himself and Ananda Swarupa himself. So that is called Brahmananda state or Nijananda state. The subtle, please, what I am talking is so difficult. Gurudev has to help. The subtle difference is Satchit Ananda Swarupa, a Mahajnani.
He himself is Ananda Swarupa and Jnana Swarupa. Then what happens? Till the Sharira is there, with whom he is not at all identified. Till the Prarabdha is there, the Sharira is there, the body is there, Prapancha is there, the world is there, visible. He is living in the world, moving in the world, but he is totally non-bothered. He himself is Ananda Swarupa, so he will not enjoy the real bliss of Parabhakti, Niratashaya Prema, the divine love. There is Ananda. He cannot enjoy. To give an example, to make this point very clear, the honey collected by honeybee, hundreds of varieties of flower, and it prepares itself a beautiful taste, flavor, a sugary liquid called honey. Honey is so important for all of us. We enjoy the taste. Nobody says, I don't want honey, it is bitter. Everybody will like to taste the honey if it is given. Honey is so sweet, it has a particular flavor. But for the honey itself, that drop of honey, it cannot enjoy its own flavor or taste, because it itself has become that. It itself is a sugary pulp, an embodiment of taste, madhurya, ruchi, that it cannot taste itself. Another example, to make it very clear, jnani. The eye, physical eye ideyalla, it can see the whole world, one of the five most important, among the five most important indriya, eye and ear. Next comes tongue. Eye can see everything, whole world. The eye cannot see itself. Eye can enjoy, but it cannot see itself. In the same sense, similar examples we are trying to explain. A jnani is a great Sadguru, Jivan Mukta, Paramahamsa, nothing more. But beyond jnani, there is a Paramabhakta who is also a jnani, but his heart is unsatiated towards the love of God to that extent. Always he is in that mode of divine love towards God, exhibiting that love. Visualizing the God in the Ishtadevata form, from Nirguna Tattva, he always comes back to Sagunakara, name and form of the God of Ishtadevata, and he revels in bliss and joy and divine love, prema, Niratashaya prema, unconditioned love. So that love oozes out from a bhakta. Not only towards God, to the whole creation. He becomes more compassionate, more mellowed, more merciful, and he reacts to the world. He reaches out to the world, knowingly well it is mithya, because he is in that intoxicated mode of divine love. So in that sense, a bhakta, real bhakta, a ananya bhakta, who is in bhakti yoga, always remembering God and thinking nothing other than God, and knowing very well, whole thing, manifest and unmanifest, both are God only. Everything is God only, everything is He only. He remembers very well. God is formless, Nirguna, Nirakara, but he gives more importance to Sakara, Saguna form. That is how Acharya Ramanuja, Acharya Madhva and all other later commentators, they have given more importance. Santa Jnaneshwar, ಎಲ್ಲ ಮಹಾತ್ಮರು ಜ್ಞಾನ ಯೋಗದ ಜೊತೆಗೆ ಭಕ್ತಿ ಯೋಗಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ. So these things we have to remember so clearly, interpretations. Then what happens? When the Lord speaks about devotion, you will understand. He says he is the highest. When he talks about jnani, he says jnani is the highest. So we should not get confused. Lord is giving importance to jnani here. Next he is giving importance to bhakti. Then which is correct?
Then earlier he said Karma Yoga is important. So always our Gurudev used to tell all these things. Why Bhagavad Gita is difficult? Our confusion is because we take out piece by piece the information and try to understand. Ultimately, everything means the same. Our Gurudev beautifully he said one phrase, one coin. All Mahatmans have said in different sentences. Same thing our Gurudev said. Jnana without bhakti, a dry philosophy will not really result in that emanation of divine love in the heart. So jnana always goes along with bhakti. Bhakti always goes along with jnana. Both are in the finest, highest sense, they are one and the same. They cannot be separated. Atmanusandhana itself is parabhakti, our Gurudev used to say, Acharya's words. When you are reveling in your self only, there is nothing other than self. ಆತ್ಮನಲ್ಲೇ ಕ್ರೀಡಿಸ್ತಾ ಆತ್ಮನಲ್ಲೇ ರಮಿಸ್ತಾ ಇರತಕ್ಕಂತಹ ಸರ್ವತ್ರ ಸರ್ವಕಾಲದಲ್ಲಿ ಸರ್ವಾವಸ್ಥೆಯಲ್ಲಿ ಆತ್ಮದರ್ಶನವನ್ನೇ ಮಾಡ್ತಾ ಇರತಕ್ಕಂತಹ ಪರಮಜ್ಞಾನಿ, ಆತ್ಮನಲ್ಲಿಯೇ ಮನಸ್ಸಿಟ್ಟಿರ್ತಕ್ಕಂಥ ಪರಮಜ್ಞಾನಿ, ಅದು ಪರಾಭಕ್ತಿಯೇ ಅಂತ ಆಚಾರ್ಯ ಶಂಕರ್ ಹೇಳಿದ್ದಾರೆ. ಭಗವತ್ಪಾದ ಇಸ್ ಗಿವನ್ ದಟ್ ವ್ಯಾಖ್ಯಾನ. ನಮ್ಮ ಗುರುಗಳು ಅದನ್ನೇ ಹೇಳ್ತಾ ಇದ್ರು. ಸೊ ಜ್ಞಾನ ಅಂಡ್ ಭಕ್ತಿ ಅಲ್ಟಿಮೇಟ್ಲಿ ಆರ್ ಒನ್ ಅಂಡ್ ದ ಸೇಮ್ ಅಟ್ ದ ಹೈಯೆಸ್ಟ್ ಪಾಯಿಂಟ್. ಬಿಗಿನಿಂಗ್ ದೇ ಅಪಿಯರ್ ಟು ಬಿ ಡಿಫರೆಂಟ್. ಹೇಗೆ ಡಿಫರೆಂಟು? ಫ್ರಮ್ ದ ಕಾಮನ್ ಸೆನ್ಸ್. ನಮಗೆ ಬುದ್ಧಿ ಇಲ್ವಲ್ಲ, ನಾವು ಅರ್ಥ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ಭಕ್ತಿ ಅಂತಂದ್ರೆ ಭಗವಂತನ ಒಂದು ಮೂರ್ತಿಯನ್ನ, ಆತನಿಗೆ ಇಷ್ಟವಾದ ರಾಮ ಇರಬಹುದು, ಇಷ್ಟವಾದ ರೂಪ ಕೃಷ್ಣ ಇರಬಹುದು, ದೇವಿ ಇರಬಹುದು, ಗಣಪತಿ ಇರಬಹುದು, ಆಂಜನೇಯ ಇರಬಹುದು, ಸುಬ್ರಹ್ಮಣ್ಯ ಇರಬಹುದು. ಆ ರೂಪವನ್ನೇ ಇಟ್ಕೊಂಡು, ಆ ಮೂರ್ತಿಯನ್ನೇ ಇಟ್ಕೊಂಡು ಸದಾ ಸರ್ವಕಾಲವೂ ಆ ಮೂರ್ತಿನಲ್ಲೇ ಮಗ್ನನಾಗಿ ಆ ಮೂರ್ತಿ ಚಿಂತನೆಯನ್ನೇ ಮಾಡ್ತಾ ಆ ನಾಮವನ್ನೇ ತಗೊಳ್ತಾ ಇದ್ದಾರಲ್ಲ, ಅವರು ಭಕ್ತರು. ಸಂತ ತುಕಾರಾಮ್, ಸಂತ ಏಕನಾಥ್, all including Jnaneshwar Maharaj in Maharashtra, always they used to call Lord as Vithala, Panduranga Vithala in Pandrapur, who is residing. He is the Lord. ಹಾಗಾದ್ರೆ ಬೇರೆಯವರಲ್ವಾ ದೇವರು? ಅವರಿಗೆ ಬೇರೆ ದೇವರು ಎಲ್ಲ ಕಡೆ ಇದ್ದಾನೆ, ಎಲ್ಲ ರೂಪದಲ್ಲಿ ಇದ್ದಾನೆ. ಆದರೆ ನನಗೆ ಇಷ್ಟವಾಗಿರೋ ರೂಪ ಅಂದ್ರೆ ಪಾಂಡುರಂಗ ವಿಠಲ, ನನಗೆ ಇಷ್ಟವಾಗಿರೋ ರೂಪ ಅಂದ್ರೆ ಕೃಷ್ಣ. ಎಲ್ಲವೂ ಹೌದು, ಆದ್ರೆ ದೇವರು ಅಂದ್ರೆ ನನ್ನ ಲೆಕ್ಕಕ್ಕೆ ಕೃಷ್ಣ. ಮೀರಾಬಾಯಿ ಯೂಸ್ ಟು ಸೇ, ಗೌರಾಂಗ ಪ್ರಭು ಯೂಸ್ ಟು ಸೇ ಲೈಕ್ ದಟ್. ನನ್ನ ಇಷ್ಟವಾದ ದೇವರು ಅಂದ್ರೆ ರಾಮ. ಆತ ನಿರಾಕಾರ ಹೌದು, ಆದ್ರೆ ಸಗುಣಾಕಾರ ಹೌದು. ನನಗೆ ಇಷ್ಟವಾದ ದೇವರು ಅಂದ್ರೆ ನಾನು ದೇವರು ಅಂದ್ರೆ ರಾಮ ಅಂತ ಹೇಳ್ತೇನೆ. ರಾಮನ ಬಿಟ್ಟು ಏನೂ ಇಲ್ಲ ಮತ್ತೆ ಅಂತ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾರೆ. ಅವರ್ ಗುರುದೇವ್ ಈಸ್ ನಾಟ್ ಓನ್ಲಿ ಎ ಪರಮಹಂಸ, ಪರಮಜ್ಞಾನಿ, ಹಿ ವಾಸ್ ಎ ಗ್ರೇಟ್ ಭಕ್ತ ಹಿಮ್ಸೆಲ್ಫ್, ಬೋತ್ ಕಂಬೈನ್ಡ್. ದಟ್ ಇಸ್ ಎ ಗ್ರೇಟ್ನೆಸ್ ಆಫ್ ಅವರ್ ಗುರುದೇವ್. ನಾಟ್ ಓನ್ಲಿ ಹಿ ಈಸ್ ಎ ಜ್ಞಾನಿ, ಹಿ ಈಸ್ ಎ ಗ್ರೇಟ್ ಭಕ್ತ. ಜಸ್ಟ್ ಲೈಕ್ ಗೋಂದಾವಲೆ ಮಹಾರಾಜ್, who used to always recite Sri Ram, Jai Ram, Jai Jai Ram. He used to say, repeat only this name, nothing else. Whoever used to go to Vrindavale Maharaj to see him, he used to bless Sri Rama, Jai Rama, Jai Jai Ram. Come on, repeat this. That is Upadesha. Our Gurudev, same thing. Incidentally, I remember Gondavale Maharaj's name has come. Tomorrow, Monday is his Punya Aradhana Tithi in Gondavale. Jnana and Bhakti are two faces of the same coin. Another sentence of Gurudev used to always refer. He was fond of such small phrases. ಎರಡು ಒಂದೇ ಅಂತ ನೋಡೋದಕ್ಕೆ ಬೇರೆ ಬೇರೆ ತರ ಕಾಣುತ್ತೆ, ಅದೆರಡು ಒಂದೇ. So with that background we come to the third shloka, which is a landmark shloka in this 7th chapter. All Mahatmans have quoted this. There is one more landmark shloka there later. But this is very important because this shows, each shloka is the next, third shloka, this gives you the one secret point which always it comes out from the mouth. How lucky we are to
receive the blessing of a Sadguru like our Gurudev, to be at his lotus feet, how much punya we have done in our previous births, how much we have accumulated, how much sattvic deeds we have done. ಅದು ಅರ್ಥ ಆಗುತ್ತೆ, ಈ ಶ್ಲೋಕ ಅರ್ಥ. ಲಾರ್ಡ್ ವಿಥೌಟ್ ಮಿಕ್ಸಿಂಗ್, ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಆರ್ ಉಪದೇಶ ಹಿಯರ್. ಮನುಷ್ಯಾಣಾಂ ಸಹಸ್ರೇಶೋ ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಮಾಂ ವೇತ್ತಿ ತತ್ವತಃ ಕಶ್ಚಿನ್. Out of crores and crores and crores of people, thousands of people, ultimately only one will reach me. That is the final point. Yatataamapi siddhanam kaschin mam vetti tatvatah. Tatvatah, with a correct understanding of Tattvajnana, complete understanding of Tattvajnana, Tatvatah, with a correct perception of Tattva, Tattvajnana or Padartha Jnana, earlier I said, with that correct understanding and practicing and then experiencing, ultimately only one will reach me. That's the point. Manushyanam sahasreshu kaschid yatati siddhaye yatatamaphi siddhanam kaschin mam vetti tatvatah. ಸೊ ಅಮಾಂಗ್ ಇದು ಇಂಟೆನ್ಷನ್ ಏನಿದೆ ಇಲ್ಲಿ ಅಂದ್ರೆ, ಭಗವಂತನ ಆಶಯ ಏನು ಅಂದ್ರೆ, ಭಗವಂತ ಸಿಗೋದು ಕಷ್ಟ ಅಂತ ಹೇಳ್ತಾ ಇಲ್ಲ, ಆದ್ರೆ ಪ್ರಯತ್ನ ಮಾಡೋ ಬುದ್ಧಿ ಇದೆಯಲ್ಲ ಎಲ್ಲರಿಗೂ ಬರೋಲ್ಲ ಅಂತ. ಭಗವಂತನನ್ನು ಹುಡುಕಬೇಕು ಅನ್ನೋ ಇಚ್ಛೆ ಎಲ್ಲರಿಗೂ ಬರೋಲ್ಲ ಅಂತ. ಭಗವಂತ ನಿತ್ಯನಾಗಿದ್ದಾನೆ, ನಿತ್ಯ ಪ್ರಾಪ್ತಿ. ಭಗವಂತ ಎಲ್ಲಿದ್ದಾನೆ ಅಂದ್ರೆ ಎಲ್ಲ ಕಡೆ ಇದ್ದಾನೆ, ಒಳಗೆ ಇದ್ದಾನೆ. ಆತನ ಎಲ್ಲೂ ಹುಡುಕ್ಬೇಕಾಗಿಲ್ಲ. ಭಗವಂತನ ಹುಡುಕೋದು ಕಷ್ಟ ಅಂತ ಹೇಳ್ತಾ ಇಲ್ಲ ಭಗವಂತ. ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಆ ಮನಸ್ಥಿತಿ ಇರೋ ಜನಗಳೇ ಇಲ್ಲ ಮಾಯಾ ಪ್ರಪಂಚದಲ್ಲಿ. ಇನ್ ದಿಸ್ ಸಂಸಾರ ಆಫ್ ಬಾಂಡೇಜ್ ವಿಚ್ ಇಸ್ ರಿಸಲ್ಟೆಂಟ್ ಫ್ಯಾಕ್ಟರ್ ಔಟ್ ಆಫ್ ಶೋಕ ಅಂಡ್ ಮೋಹ, ದಿ ಸಫರಿಂಗ್ ಇಸ್ ದೇರ್. ಸಂಸಾರ ಮೀನ್ಸ್ ಸಫರಿಂಗ್. ಇನ್ ದಟ್ ಸಫರಿಂಗ್ ಮೈಂಡ್ ಇಸ್ ಆಲ್ವೇಸ್ ಟುವರ್ಡ್ಸ್ ಪ್ರಾಬ್ಲಮ್ಸ್ ಅಂಡ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. Mind will not go towards God ಅಂತ ಅರ್ಥ. ಸೊ ಸಹಸ್ರೇಶು ಮನುಷ್ಯಾಣಂ ಕಶ್ಚಿದ್ ಯತತಿ ಸಿದ್ಧೇ. By God's grace, out of thousands and thousands and thousands of people, one may get the feeling. Only one may get the feeling. Kaschid yatati siddhaye. Siddhaye yatati kaschid. Only one will try to do sadhana. ಯತತಿ, ಈ ಟ್ರೈಸ್, ಪ್ರಯತ್ನ ಮಾಡ್ತಾನೆ. ಯಾರೋ ಒಬ್ಬನು ಪ್ರಯತ್ನ ಮಾಡ್ತಾನೆ. ಕಶ್ಚಿತ್ ಯತತಿ, ಯಾರೋ ಒಬ್ಬನು ಪ್ರಯತ್ನ ಮಾಡ್ತಾನೆ. ಯತಕ್ಕೋಸ್ಕರ? ಸಿದ್ಧಯೇ, ಸಿದ್ಧಿಗೋಸ್ಕರ. ಸಿದ್ಧಿ ಮೀನ್ಸ್ ಹಿಯರ್ ನಾಟ್ ದಿ ಮಿರಾಕ್ಯುಲಸ್ ಪವರ್ಸ್ ಎಕ್ಸ್ಪ್ಲೇನ್ಡ್ ಇನ್ Patanjali Yoga Sutra. Acharya makes it very clear, all acharyas. Siddhi here means Atmalabha, Atmadarshana. Siddhi means Atmadarshana. That is Bhagavat Labha, Bhagavat Darshana, Tattvajnana. ಆ ತತ್ವಜ್ಞಾನವನ್ನ ಪಡೆಯೋದಕ್ಕೋಸ್ಕರ, ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೋಸ್ಕರ ಸಾವಿರಾರು ಜನರಲ್ಲಿ ಯಾರೋ ಒಬ್ಬನು ಪ್ರಯತ್ನ ಮಾಡ್ತಾನಪ್ಪ ಅರ್ಜುನ. ಅಂದ್ರೆ ಅರ್ಥ ಏನು? ಫಸ್ಟ್ ಲೈನ್, ಅದರ್ಸ್ ಆರ್ ಟೋಟಲಿ ಅಂಡರ್ ದಿ ಕಂಟ್ರೋಲ್ ಆಫ್ ಮಾಯಾ ಅಂಡ್ ಇಗ್ನೋರೆನ್ಸ್. ಎಲ್ಲರೂ ಅಜ್ಞಾನದಲ್ಲೇ ಮುಳುಗಿದ್ದಾರೆ ತಮ್ಮ ಹುಟ್ಟಿದ ಕ್ಷಣದಿಂದ. ಅಂದ್ರೆ ಮಾಯೆಯಿಂದ ಆವೃತರಾಗಿದ್ದಾರೆ. ಹಾಗಾಗಿ ನಿಜ ಸ್ವರೂಪ ಗೊತ್ತಿಲ್ಲ, ದೇಹಭಾವದಲ್ಲೇ ಇದ್ದಾರೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅಜ್ಞಾನದಲ್ಲಿ ಇರೋದ್ರಿಂದ, ಮಾಯೆಯ ಪ್ರಭಾವದಿಂದ ಅವರು ತಮ್ಮಲ್ಲೇ ಮುಳುಗಿಬಿಟ್ಟಿದ್ದಾರೆ. ಎಲ್ಲಿ? ಸಂಸಾರ ಚಿಂತೆಯಲ್ಲಿ. ನನ್ನ ಕಡೆ ಬರಬೇಕು ಅಂತ ಮನಸ್ಸೇ ಆಗಲ್ಲಲ್ಲಪ್ಪ. ಅಂದ್ರೆ ನಾನು ಅವ್ರಿಗೆ ಅಂತ ಬುದ್ಧಿಯನ್ನು ಕೊಡೋದೇ ಇಲ್ಲ ಅಂತ. ಯಾರೋ ಒಬ್ಬನು ನನ್ನ ಕಡೆ ಬರೋದಕ್ಕೆ ಪ್ರಯತ್ನ ಮಾಡ್ತಾನೆ ಅಂದ್ರೆ ಅರ್ಥ ಏನು? ನನ್ನ ಕೃಪೆ ಆತನ ಮೇಲಿದೆ. ಔಟ್ ಆಫ್ ಥೌಸಂಡ್ಸ್ one will try to come towards me. Only one will try to come towards me out of thousands. Thousands andre the whole mankind anta artha illi. That is the implied meaning.
Second Charana ideyalla, yadataamapi siddhanam. So among such people who are trying to reach me, there are only hardly few in numbers. Here, 1 in 1,000 andrunu, out of 10,000, only 10 people are trying. In 1 lakh people only, 100 people are trying anta artha. So, in such people who are trying to reach me, only one will finally understand me tattvataha. Kashin maam vetti tattvataha. Understanding correctly ಅನ್ನೋದು ಬಹಳ ಇಂಪಾರ್ಟೆಂಟ್. ತತ್ವತಃ ವೇತ್ತಿ ಅನ್ನೋದು ಯಾಕೆ ಭಗವಂತ ಹೇಳ್ತಾ ಇದ್ದಾನೆ? ನನ್ನನ್ನ ಸರಿಯಾದ ರೀತಿಯಲ್ಲಿ ಸಮಗ್ರವಾಗಿ ತಾತ್ವಿಕವಾಗಿ ನನ್ನನ್ನು ಅರ್ಥಕೊಳ್ತಾರೆ ಅಂದ್ರೆ ನಾನೇ ಆಗಿಬಿಡ್ತಾನೆ ಅವನು ಅಂತ, ನನ್ನಲ್ಲೇ ಐಕ್ಯವಾಗ್ತಾನೆ ಅಂತಂದ್ರೆ ಪರಮಾತ್ಮ ತತ್ವ ಏನು, ಭಗವತ್ ತತ್ವ. ವಾಟ್ ಈಸ್ ದಿಸ್ ಭಗವಂತ? ವಾಟ್ ಈಸ್ ದಿಸ್ ಪದಾರ್ಥ ಕಾಲ್ಡ್ ಭಗವಂತ? ವಾಟ್ ಈಸ್ ದಿಸ್ ವಸ್ತು ಕಾಲ್ಡ್ ಗಾಡ್? ಇನ್ ರಿಯಾಲಿಟಿ, let me know completely, not 90% knowledge. Even if you get 10% knowledge, you become a jnani, no doubt. But I want to have 100% knowledge. Then you are krutakrutya. So in that way, out of thousands and thousands and thousands, ultimately one will reach me. Again, that implied meaning ಏನು ಅಂದ್ರೆ, ನನ್ನ ಕೃಪೆಯಿಂದಲೇ ನನ್ನ ಹತ್ತಿರ ಯಾರೋ ಒಬ್ರು ಬರ್ತಾನೆ, ಸಾವಿರಾರು ಜನರಲ್ಲಿ ಒಬ್ರು ನನ್ನನ್ನು ಸೇರ್ತಾನೆ ಅಂದ್ರೆ ಅರ್ಥ, ವರ್ಬ್ಯಾಟ್ರಮ್ ಮೀನಿಂಗ್ ಇಸ್ ವೆರಿ ಕ್ಲಿಯರ್. ಅದರ ಅರ್ಥ ಏನು ಅಂದ್ರೆ, ಒಂದೇ ಜನ್ಮದಲ್ಲಿ ಸಾಧನೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಾಧಕರು, ಎಲ್ಲ ಪುಣ್ಯಜೀವಿಗಳು ಒಂದೇ ಜನ್ಮದಲ್ಲಿ ಭಗವಂತನ ಸೇರ್ಲಿಕ್ಕಿಲ್ಲ ಅಂತ ಅರ್ಥ. ಅದು ಇಟ್ ಮೀನ್ಸ್ ದ ಸೇಮ್ ಥಿಂಗ್. If there are 100 spiritual aspirants in the world doing sincere sadhana, all the 100 may not be realized in the single birth itself. Eventually they will be realized in the later birth. In this birth a few may be realized, but guarantee is there that they will also get realized. ಸೊ ಅದು ಎಲ್ಲ, ಆಲ್ ದೀಸ್ ಆರ್ ಇಂಪ್ಲಾಯ್ಡ್ ಮೀನಿಂಗ್ಸ್. ಯಾರೋ ಒಬ್ಬನು ನಾನು ಸೇರ್ತಾನೆ ಅಂದ್ರೆ ಹಾಗಾದ್ರೆ ಉಳಿದ ಸಾಧಕರು ಸೇರೋದೇ ಇಲ್ವಾ? ನಾನು ಭಗವಂತನನ್ನ ಪಡಿಬೇಕು ಅಂತ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಗುರುಗಳು ಹೇಳ್ಬಿಟ್ಟಿದ್ದಾರಲ್ಲ, ನಾಮ ಜಪ ಹಿಡ್ಕೊಂಡ್ರೆ ಸಾಕು. ಆಗ ನನಗೆ ನಾಮ ಜಪ ಹೇಳೋದ್ರಿಂದ, ಜಪ ಮಾಡೋದ್ರಿಂದ, ಭಗವಂತನ ನಾಮ ತಗೊಳ್ಳೋದ್ರಿಂದ, ರಾಮ 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 ಗುರುಗಳು ಯಾವಾಗಲೂ ಹೇಳ್ತಾರಲ್ಲ, ನಿಂತಲ್ಲಿ ರಾಮ, ಕೂತಲ್ಲಿ ರಾಮ, ಮಲಗದಲ್ಲಿ ರಾಮ ಅಂತ ಹೇಳು, ಮತ್ತೇನು ಮಾಡಬೇಕಾಗಿಲ್ಲ ಅಂತ. ಹಾಗಾದ್ರೆ ನನಗೆ ಭಗವಂತ ಸಿಗಲ್ವಾ? ಈ ಸಂಶಯ ಬರಬಾರದು. ಖಂಡಿತವಾಗೂ ಭಗವಂತ ಸಿಗ್ತಾನೆ. ಯಾಕಂದ್ರೆ ನಾವು ರಾಮನಾಮವನ್ನು ತಗೊಳ್ಬೇಕು ಅಂತ ಗುರುಗಳು ಹೇಳಿದ್ದನ್ನ ಫಾಲೋ ಮಾಡ್ತಾ ಇದ್ದೀವಲ್ಲ ಸಿನ್ಸಿಯರ್ ಆಗಿ. ಅದು ಗುರುಗಳಿಗೆ ಗೊತ್ತಿದೆಯಲ್ಲ, ಒಳಗೆ ಇದ್ದಾರಲ್ಲ ಗುರು ಪರಮಾತ್ಮ, ಅಲ್ಲಿ ಪ್ರಸನ್ನನಾಗ್ತಾರೆ. ಗುರು ಪರಮಾತ್ಮ ಪ್ರಸನ್ನನಾದ್ರೆ ಗುಪ್ತವಾಗಿರೋ ನಿಧಿ ಕೈಯಲ್ಲಿ ಸಿಕ್ಕ ಹಾಗೆ, ಇದರಲ್ಲಿ ಅನುಮಾನವೇ ಬೇಕಾಗಿಲ್ಲ. ಆದ್ರೆ ಭಗವಂತ ಹೇಳ್ತಾ ಇರೋದು ಏನು ಅಂತಂದ್ರೆ, ಅದು ಯಾರೋ ಒಬ್ಬರಿಗೆ ಮಾತ್ರ ನಾನು ಸಿಗುತ್ತೇನೆ ಅಂದ್ರೆ ಅಷ್ಟು ಕಷ್ಟವಾದ ದಾರಿ ಅಂತ. ಆಧ್ಯಾತ್ಮ ಇಸ್ ನಾಟ್ ಎ ಈಸಿ ಪಾತ್. ದಟ್ ಈಸ್ ಎ ಪಾಯಿಂಟ್ ಹಿಯರ್. ದಿಸ್ ಶ್ಲೋಕ, ಆಲ್ ಕಾಮೆಂಟೇಟರ್ಸ್ ಹ್ಯಾವ್ ಸೆಡ್ ಒನ್ ಥಿಂಗ್. ಈ ಶ್ಲೋಕ ಇದೆಯಲ್ಲ ಇನ್ ಭಗವದ್ಗೀತಾ, ದಿಸ್ ಶ್ಲೋಕ ಡಿಸ್ಕರೇಜಸ್ ಸಾಧನಾ. All aspirants who are sincere, by reading into the commentary, they get discouraged. It doesn't encourage. ಇದು ಈ ಶ್ಲೋಕ ನಕಾರಾತ್ಮಕವಾದ ಒಂದು ಧ್ವನಿ ಹೊರಡ್ತಾ ಇದೆಯಲ್ಲ. ಈ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಸಾವಿರಾರು ಜನ ನನ್ನನ್ನ ಸೇರ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಯಾರೋ ಒಬ್ಬರಿಗೆ ಮಾತ್ರ ನಾನು ಸಿಗ್ತೇನೆ, ಹಂಗಾರೆ ಉಳಿದವರು ಸಿಗಲ್ಲ, ಅದು ಇದು ಆಗೋದಿಲ್ಲ. ಯು ಆರ್ ಅನ್ಫಿಟ್, you are useless. Even if you do sadhana, I am not available to you. See, this tone appears to be there in this shloka. So there is a chance, commentators say, there is a chance that you may misinterpret this shloka. You may be disheartened, disillusioned, disappointed. ಅಯ್ಯೋ, ಭಗವಂತ ಹೇಳ್ತಾ ಇದ್ದಾನಲ್ಲಪ್ಪ,
ನಾನು ಸಿಗೋದು ಕಷ್ಟ ಅಂತ, ಏನು ಮಾಡಿದ್ರು ಸಿಗಲ್ಲ ಅಂತ ನಾನು ಯಾಕಪ್ಪ ಒದ್ದಾಡ್ಲಿ, ಬಿಟ್ಬಿಡು. ಭಗವಂತನೇ ಹೇಳ್ತಾ ಇದ್ದಾನಲ್ರಿ. He himself is telling, it is very difficult. Out of thousands and thousands, one will try to attain the siddhi. Among such people, again, who are trying to attain the siddhi, only one will reach me. So if you compound it, in lakhs and lakhs of people, only one will reach me. So why I should do sadhana? When it is so difficult, let's forget about it. ಒಂದು ನಮಸ್ಕಾರ ಹಾಕ್ಬಿಟ್ಟು ಬೆಳಗ್ಗೆ ಎದ್ಕೊಳ್ಳಿ, ಆಯ್ತಪ್ಪ ಭಗವದ್ಗೀತೆಯಲ್ಲಿ ಹೇಳ್ಬಿಟ್ಟಿದ್ದೆ, ನೀನಂತೂ ಸಿಗಲ್ಲ, ಆಯ್ತು ನಿಂಗೆ ದೊಡ್ಡ ನಮಸ್ಕಾರ ಅಂತೇಳಿ ನನ್ನ ಕೆಲಸ ನಾನು ಮಾಡ್ತಾ ಇದ್ದೆ. ಅಗೇನ್ ಐ ಆಮ್ ಇಮ್ಮರ್ಸ್ಡ್ ಇನ್ ಮೈ ಡೈಲಿ ಆಕ್ಟಿವಿಟೀಸ್, routine activities, in my samsara, in my problems, in my suffering, all the time deeply dwelling deeper and deeper. That's how the Maya will take you down and down and down. So that is not the meaning. Acharya Shankara has clarified. So don't be under the sort of disillusionment looking into this shloka. You have to understand correctly what Lord is hinting. It is not that he is difficult to reach. It is our efforts we don't put in correctly. That is why he is not available. He is so easily available, but we are not bothered. We are not interested. That is the inner meaning. The inner meaning is so simple. ಈ ಶ್ಲೋಕ ಯಾಕೆ ನನಗೆ ಬಹಳ ಮನಸ್ಸಿಗೆ ಬಂತು, ಗುರುದೇವ್ ಹತ್ರ ಒಂದ್ಸಲ ಡಿಸ್ಕಷನ್ ಮಾಡಬೇಕಾದ್ರೆ ಐ ರೆಫರ್ಡ್ ದಿಸ್ ಪಾಯಿಂಟ್. ಗುರುದೇವ್, in a humorous tone I referred, as a scientist who has done PhD in physics, that too in states, I know how an intelligent person used to be in the scientific world. For this shloka, your explanation you have given in English can be understood only by a scientist or people of physics, students of physics. What Vyakhyana you have given in English, student of physics or science student, especially physics, who has understood physics, he will understand. Others will not understand your Vyakhyana. And he laughed. He didn't say anything. You remember our Gurudev has told me, don't use my Vyakhyana or commentary, it is meant for scientifically oriented people. I have given only scientific explanations. It is meant for them. Don't use those things at all. Use simple Vedantic explanation. But here, I had remembered that one example Gurudev has given. ಈ ಶ್ಲೋಕಕ್ಕೆ ಗುರುಗಳು ಏನು ಹೇಳಿದ್ದಾರೆ ಅದು ನಾನು ಹೇಳಲೇಬೇಕು ಅಂತ ಗುರುಗಳಿಗೆ ಅಪ್ಪಣೆ ತಗೊಂಡು ಹೇಳ್ತಾ ಇದ್ದೇನೆ. Only one among thousands will reach me ಅನ್ನೋದಕ್ಕೆ Gurudev has given a beautiful physics experimental example. There is an equation in physics, higher physics, in mechanics. It's called Maxwell-Boltzmann equation. Two great scientists together formed the equation. They formed the law. It's called Maxwell-Boltzmann equation or formula. ಅದೇನು ಹೇಳುತ್ತೆ Maxwell-Boltzmann formula? In a closed container with high pressure gas is filled completely tightly, full with high pressure. The entire gas, all the molecules are in high pressure, it's closed, sealed. The opening is sealed. But among the millions and millions of these molecules of the gas under pressure, only few molecules, very few molecules, invisible, can't even sense it, they escape from that container always. Because they have that required velocity, our Gurudev's verdicts, required extra force, to come out of the container. Maxwell-Boltzmann law. Out of millions and billions of molecules, few will escape. Which molecule will escape? Only those molecules who have required capacity to fly,
With highest force they want to come out. Only with the required velocity they can escape. Not all. Everything is there only inside the container. You understand this by a simple example. When we tightly blow up a balloon, tie up with a thread. After 1 hour, it remains the shape of the balloon remains the same, but the air already has left, which we don't know. Some air has left from the point where we have tied it tightly. We don't know that. After 4 or 5 hours, size of the balloon gets reduced. You know that air has gone out. You can't make out. It has gone out. Like that. So he uses that equation. Similarly, only a few sadhakas with burning desire, devotion, shraddha, conviction, total devotion and total belief, they will reach the goal. Because they are right in the path as directed by the Guru. That's what our Gurudev gave example for this sloka. Somehow I remembered that equation, Maxwell-Boltzmann equation. I am not a student of physics, but the way Gurudev explained is so beautiful. Why? So, ಭಗವಂತ ಹೇಳೋ ಉದ್ದೇಶ ಏನು ಅಂದ್ರೆ, ನಾನು ಸಿಗೋದು ಕಷ್ಟ ಅಲ್ಲ, ಜನಗಳು ಪ್ರಯತ್ನ ಮಾಡಲ್ಲ, ಆದ್ರಿಂದ ನಾನು ಗುಪ್ತನಾಗಿದ್ದೇನೆ, ಅಲ್ಲೇ ಇದ್ದೇನೆ, ಅವ್ರಿಗೆ ಕಾಣ್ತಾ ಇಲ್ಲ. ಅಷ್ಟೇ ವ್ಯತ್ಯಾಸ. ದಟ್ ಇಸ್ ವೈ ಅರ್ಲಿಯರ್ ಶ್ಲೋಕ ಐ ಸೆಡ್, ಯಾವುದನ್ನ ನೀನು ತಿಳಿದುಕೊಂಡ್ರೆ, ಸಮಗ್ರವಾಗಿ ನನ್ನನ್ನು ತಿಳಿದುಕೊಂಡ್ರೆ ನಿನಗೆ ಇನ್ನೇನು ತಿಳ್ಕೊಳ್ಬೇಕಾಗಿಲ್ವೋ ಅಂಥ ಜ್ಞಾನವನ್ನು ಕೊಡ್ತೇನೆ ಅಂತ ಹೇಳಿದೆ. ಈ ಶ್ಲೋಕ ಮಧ್ಯೆ ಯಾಕೆ ಬಂತು, 3ನೇ ಶ್ಲೋಕ ಅನ್ನೋದಕ್ಕೆ ಎಷ್ಟೋ ಜನ ಕಾಮೆಂಟೇಟರ್ಸು ಇದು ಮಧ್ಯ ಸೇರಿರೋದು ಕನ್ಫ್ಯೂಷನ್. 3rd ಶ್ಲೋಕ ಈಸ್ ನಾಟ್ ಇನ್ ಕಾನ್ಸನೆಂಟ್ ರೆಫರಿಂಗ್ ಟು ಎನಿ ಕಾಂಟೆಕ್ಸ್ಟ್, ಈಸ್ ಎ ಜನರಲ್ ಮೋಸ್ಟ್ ಇಂಪಾರ್ಟೆಂಟ್ ಲ್ಯಾಂಡ್ಮಾರ್ಕ್ ಶ್ಲೋಕ. ಇನ್ನು ನೆಕ್ಸ್ಟ್ 4th ಶ್ಲೋಕ ಆನ್ವರ್ಡ್ಸ್ ಏನಾಗುತ್ತೆ ಅಂದ್ರೆ, now he explains what is that ಮಾಂ, ಕಶ್ಚಿನ್ ಮಾಂ ವೇತ್ತಿ ತತ್ವತಃ. he is explaining that ಯಾರೋ ಒಬ್ಬರು ನನ್ನನ್ನು ಸಂಪೂರ್ಣವಾಗಿ ತಾತ್ವಿಕವಾಗಿ ತತ್ವದ ಮೂಲಕ ತತ್ವತಃ ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ, ವಾಟ್ ಈಸ್ ದಟ್ ತತ್ವತಃ? ಹೌ ಈಸ್ ದಟ್ they will know me, 1 among 1,000 will reach me andre, what does it mean? Here now he explains. Here mam, nanu, me, I means all these things. All these things. It is not in a limited sense you understand me. Whatever you understand me, it becomes again limited. Now before we go into all these shlokas, framework you understand, next shlokas. ಏನ್ ಹೇಳ್ತಾ ಇದ್ದಾನೆ ಭಗವಂತ ಇಲ್ಲಿ ನಮಗೆ ಅಂದ್ರೆ, ನಾನು ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಯಾವುದೋ ಒಂದು ಭಾಗವನ್ನು, ಒಂದು ಅಂಶವನ್ನು ಮಾತ್ರ ತಿಳ್ಕೊಂಡ್ರೆ ನಿನಗೆ ಸಮಗ್ರವಾಗಿ ಇನ್ ಟೋಟಾಲಿಟಿ ಯು ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್ ಮೀ. ಇಫ್ ಯು ನೋ, ಇಫ್ ಯು ಥಿಂಕ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್ ಒನ್ ಪಾರ್ಟ್, ಒನ್ ಆಸ್ಪೆಕ್ಟ್ ಆಫ್ ಡಿವಿನಿಟಿ, ಇಫ್ ಯು ಥಿಂಕ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್ ಒನ್ ಆಸ್ಪೆಕ್ಟ್ ಆಫ್ ಮ್ಯಾನಿಫೆಸ್ಟೆಡ್ God, if you think that you have understood only one aspect of unmanifest, avyakta, moola prakriti, or if you think that you have understood the moola sanatana unmanifest avyakta, even then it is wrong, because you cannot reach there, your mind cannot go there. So he is talking about samagra, in totality who I am. Here in totality Lord is explaining in the next slokas ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, the two important evolutes of the nature, the physical manifested world has a two important things. ನಮಗೆ ಕಣ್ಣಿಗೆ ಕಾಣೋ ಪ್ರಪಂಚ ಸಂಸಾರದಲ್ಲಿ 2 ಮುಖ್ಯ ವಿಷಯ ಇದೆ, ಅದನ್ನು ಹೇಳ್ತಾನೆ ಭಗವಂತ. ಕಣ್ಣಿಗೆ ಕಾಣ್ತಾ ಇರತಕ್ಕಂಥ ಪ್ರಪಂಚ ಇದೆಯಲ್ಲ, ನಮ್ಮ ಅನುಭವಕ್ಕೆ ಬರ್ತಾ ಇರೋ ಸಂಸಾರದಲ್ಲಿ 2 ಮುಖ್ಯ ವಿಷಯ ಇದೆ. ಒಂದು ಪರಾ ಪ್ರಕೃತಿ, ಇನ್ನೊಂದು ಅಪರಾ ಪ್ರಕೃತಿ. There are two important dimensions. One is para prakriti, another is apara prakriti. Apara, opposite to para. Para prakriti is Chaitanya Rupa.
Parama Chaitanya, the divine consciousness principle, superior most consciousness principle, superior most prajna principle, superior most Chaitanya principle is called Para Prakriti. Opposite, what is Apara Prakriti? If you understand these things correctly, the shlokas become easy. Apara is opposite. Apara means a jada, inanimate. Jada Prakriti, Chaitanya Rahita Prakriti, the nature without minus Chaitanya, minus Prajna, minus consciousness, that inanimate, that inert part of the nature is Apara Prakriti. ಯಾವುದು ಜಡವಾಗಿದೆಯೋ ಅಂದ್ರೆ ಯಾವುದು ಶಾಶ್ವತ ಅಲ್ಲ, ಯಾವುದು ಇವತ್ತು ಕಂಡು ಇವತ್ತಿದೆ ನಾಳೆ ಹೋಗುತ್ತೆ. ಇಟ್ ಹ್ಯಾಸ್ ಟೇಕನ್ ಬರ್ತ್ ಅಂದ್ರೆ ಇಟ್ ಹ್ಯಾಸ್ ಅಪಿಯರ್ಡ್ ಇನ್ ಫ್ರಂಟ್ ಆಫ್ ಯು. ಇಟ್ ವಿಲ್ ಗೋ ಅವೇ ಲೇಟರ್, ಡಿಸಪಿಯರ್ ಇಂಟು ಅನ್ಮ್ಯಾನಿಫೆಸ್ಟ್. ವಾಟ್ ಹ್ಯಾಸ್ ಕಮ್ ಫ್ರಮ್ ಅನ್ಮ್ಯಾನಿಫೆಸ್ಟ್ you are observing. But it has no substance. It will go back. It will disappear. So it is called Jada. Means Ashashvata. It is not eternal. It is only empirical implication here. It is not eternal. Adu Jada. Adu Apara Prakriti. The Jada Prakriti has no individual existence. It is unreal. This Jada Prakriti appears and disappears. Evolution, involution. During creation it appears, during destruction it goes back. So what is a Jada Prakriti? The entire universe is composed of Jada Prakriti. Chaitanya Rahita Prakriti, adu nanna Prakriti. It is an aspect of me only. Then this Para Prakriti, Chaitanya Prakriti, conscious principle, Jiva Bhuta Prakriti anta. He calls it Jiva Prakriti. This itself cannot remain because it is nothing but me only, not visible, always unmanifest. When it joins, combines with Apara Prakriti, then it appears in the form of universe. ಈ ನನ್ನ ಪರಾ ಪ್ರಕೃತಿ ನನ್ನ ರೂಪವಾಗಿರೋದು ನಿರ್ಗುಣ ರೂಪ, ಅವ್ಯಕ್ತವಾಗಿರತಕ್ಕಂತಹ ಪರಾ ಪ್ರಕೃತಿ ಇದೆಯಲ್ಲ, ಮೇಲ್ಮಟ್ಟದ್ದು ಈ ಚೈತನ್ಯ ರೂಪವಾಗಿರೋ ಪ್ರಕೃತಿ ಜಡದೊಂದಿಗೆ ಸೇರಿದಾಗ, ಸಂಯೋಗ ಹೊಂದಿದಾಗ, ಪರ when joins with apara, then it becomes universe. ಆಗ ಸಂಸಾರ, manifestation of the creation occurs. When you take away the para prakriti, the jada will disappear. Apara prakriti will disappear. Apara prakriti has no self, personal, private existence. That is why it's always unreal. So he two involutes, two dynamic aspects, two aspects of his nature, of divinity. ಭಗವಂತ ಏನ್ ಹೇಳ್ತಾ ಇದ್ದಾನೆ, ತನ್ನ ಬಗ್ಗೆ ಅಂದ್ರೆ ಭಗವತ್ ತತ್ವ, ಯಾವುದು ನಮಗೆ ಕಾಣೋದಿಲ್ಲವೋ, ಯಾವುದನ್ನು ನಾವು ನಿರಾಕಾರ ಅಂತ ಹೇಳ್ತೀವಲ್ಲ, ಆ ಭಗವತ್ ತತ್ವ ಏನು ಅಂತ ಹೇಳ್ತಾ ಇದ್ದ. ನಾನು ನಿರಾಕಾರನೂ ಹೌದು, ಸಾಕಾರವೂ ಹೌದು. ಐ ಆಮ್ ಬೋತ್ ಮ್ಯಾನಿಫೆಸ್ಟ್ ಅಂಡ್ ಅನ್ಮ್ಯಾನಿಫೆಸ್ಟ್. ದಿ ಮ್ಯಾನಿಫೆಸ್ಟ್ he later calls, next he calls ಕ್ಷರ, ಕ್ಷೇತ್ರಜ್ಞ ಯೋಗ ಅಲ್ಲಿ ಬರ್ತದೆ. ಆಲ್ಸೋ ಕಾಲ್ಡ್ as ಕ್ಷೇತ್ರ. The entire Apara Prakriti is nothing but Kshara or Kshetra. What is Para Prakriti? That is Kshetrajna, Akshara, unmanifest, Moola Avyakta. I mean, the Avyakta, Avyakrita Avyakta, which is there when the destruction has occurred, everything has gone back. ಸೃಷ್ಟಿ ಸಂಹಾರ ಆದ ನಂತರ ಸೃಷ್ಟಿ ಎಲ್ಲವೂ ಭಗವಂತನೆಲ್ಲ ಮುಳುಗೋಯ್ತು ಅಂತ ಹೇಳ್ತೀವಲ್ಲ, ಎಲ್ಲಿ ಮುಳುಗೋಯ್ತು? ಬೀಜ ರೂಪದಲ್ಲಿ ಕಣ್ಣಿಗೆ ಕಾಣದೆ ಹೋಯ್ತು ಅಂತ. ಅದು ಅವ್ಯಕ್ತ ಬೀಜ, ಮೂಲ ಬೀಜ.
that Avyakta is unmanifest. In the unmanifest Avyakta, para and apara both combined. ನನ್ನ ಎರಡೂ ರೀತಿಯ ಈ ಸ್ವಭಾವ ಭಗವತ್ ತತ್ವ ಇದೆಯಲ್ಲ, ಪರಾಪ್ರಕೃತಿ ಅಪರಾಪ್ರಕೃತಿ, ಸೃಷ್ಟಿಯ ಕೊನೆಯಲ್ಲಿ ಎಲ್ಲವೂ ಪ್ರಳಯ, ಮಹಾಪ್ರಳಯದ ನಂತರ ಸಂಹಾರ ಆದಾಗ ಏನೂ ಇಲ್ಲ ಅಂತಾದಾಗ ಆಕಾಶವೂ ಇಲ್ಲ, ವಿಶ್ವವೂ ಇಲ್ಲ, ಬ್ರಹ್ಮಾಂಡಗಳೂ ಇಲ್ಲ, ಗ್ರಹಗಳೂ ಇಲ್ಲ, ತಾರೆಗಳೂ ಇಲ್ಲ, ಭೂಮಿಯೂ ಇಲ್ಲ, ಚಂದ್ರ ಇಲ್ಲ, ಸೂರ್ಯ ಇಲ್ಲ, ಏನೂ ಇಲ್ಲ. ಎಲ್ಲಿ ಹೋಗುತ್ತೆ? ಕಣ್ಣಿಗೆ ಕಾಣದೆ ಅವ್ಯಕ್ತ ರೂಪದಲ್ಲಿ, ಬೀಜ ರೂಪದಲ್ಲಿ ಅಡಗ್ಬಿಡುತ್ತೆ. ಆ ಬೀಜ ರೂಪವು ನಾನೇ. ದಟ್ ಇಸ್ ಕಾಲ್ಡ್ ಅವ್ಯಕ್ತ ಆರ್ ಅನ್ಮ್ಯಾನಿಫೆಸ್ಟ್. So in that form, both para, my prakriti, para and apara, both are in the seed form. ಬೀಜ ರೂಪದಲ್ಲಿ ಪರ ಮತ್ತು ಅಪರ ಸಂಯೋಗವಾಗಿ ಅಲ್ಲಿ ಉಳಿದಿದೆ, ಕಣ್ಣಿಗೆ ಕಾಣಲ್ಲ. ಯಾವ ರೀತಿ ಉದಾಹರಣೆ ಕೊಡ್ತಾರೆ ಅಂದ್ರೆ ಆಚಾರ್ಯ, ಆಲ್ ದಿ ಮಹಾತ್ಮ ಇನ್ ವೇದಾಂತ ಟೆಕ್ಸ್ಟ್, ಆಲದ ಬೀಜ ತುಂಬಾ ಚಿಕ್ಕದು, ಆದರೆ ಬೀಜದಲ್ಲಿ ಸಮಗ್ರವಾದ ಆಲದ ಮರವೇ ಅಡಗಿದೆ. In the small seed of a banyan tree, when you sow it, it later develops into a big banyan tree. So everything is there in the small seed. Like that, in the unmanifest, both are, both means apara and para, both are there in the unmanifest form. At the time of creation, next day of Brahma, ಇದು ಕಲ್ಪದ ಅಂತ್ಯ ಆಗುವಂಥದ್ದು. ಮರುದಿವಸ ಬ್ರಹ್ಮನ ಹಗಲು ಶುರುವಾದಾಗ, when the day of Brahma begins, next day creation starts. From this unmanifest, para apara both will once again come back. Once again they come back and they join together and they form the universe. But beyond this unmanifest, there is still beyond this, there is my real nature. The real nature of Bhagavat Tattva is beyond this unmanifest. ಈ ಮೂಲ ಬೀಜ ಅವ್ಯಕ್ತ ಇದೆಯಲ್ಲ, ಯಾವುದರಿಂದ ಸೃಷ್ಟಿ ಬರುತ್ತಲ್ಲ, ಎಲ್ಲವೂ ಮೂಲ ಅವ್ಯಕ್ತಕ್ಕೆ ಹೋಗಿ ಕಣ್ಣಿಗೆ ಕಾಣದೆ ಬೀಜ ರೂಪದಲ್ಲಿದೆ. ಅದಕ್ಕೂ ಹಿಂದೆ ಏನಿದೆಯಪ್ಪ ಮೂಲ ಕಾರಣ ಅಂದ್ರೆ ಆಚಾರ್ಯ ಕಾಲ್ಸ್ ಇಟ್ ಸನಾತನ ಅವ್ಯಕ್ತ. ಸೇಮ್ ಥಿಂಗ್ ಲಾರ್ಡ್ ಎಕ್ಸ್ಪ್ಲೇನ್ಸ್ ಇನ್ ಭಗವದ್ ಗೀತಾ ಲೇಟರ್. These things are coming in now itself so that you understand. Same point Lord explains later in Bhagavad Gita. Confusion ಆಗಬಾರದು ಅಂತ ಹೇಳ್ತಾರೆ ಮಾತುಗಳು. ಕಣ್ಣಿಗೆ ಕಾಣದೇ ಇರೋ ಅವ್ಯಕ್ತಕ್ಕೂ ಹಿಂದೆ the real absolute is there. That is what Upanishads call that as Tat. Upanishads ಹೇಳೋ ತತ್ ಅಂದ್ರೆ ಅದು. ಅದಕ್ಕೆ ನಮಗೆ ಹೇಳಲಿಕ್ಕೆ ಬರಲ್ಲ. We cannot go. We just cannot. Nobody can reach. Nobody can imagine, nobody can explain. So that is why Upanishad, that only. So that Tat is beyond this unmanifest. That remains always unmanifest. Always unmanifest. That is the moola karana. ಅದನ್ನ ನಿಜವಾದ ಭಗವತ್ ತತ್ವ. ಆ ಭಗವತ್ ತತ್ವ ಸೃಷ್ಟಿಗೆ ಉಪಾದಾನ ಕಾರಣ ಮತ್ತು ನೈಮಿತ್ತಿಕ ಕಾರಣ ಎರಡೂ ಆಗಿದ್ದಾನೆ. ಆ ಭಗವತ್ ತತ್ವಕ್ಕೆ ಪರಮೇಶ್ವರ ಹೆಸರು ಕೊಡಬೇಕಲ್ಲ. ಇನ್ ಆರ್ಡರ್ ಟು ಕಾಲ್ ದಟ್, ವೇದಾಂತ ಸೇಸ್ ಪರಮೇಶ್ವರ, ಈಶ್ವರ, ಭಗವಂತ, ಗಾಡ್, ಆಲ್ ದೀಸ್ ನೇಮ್ಸ್. ದಟ್ ಈಸ್ ರಿಯಲ್ ಅನ್ಮ್ಯಾನಿಫೆಸ್ಟ್, ಒರಿಜಿನಲ್ ಅನ್ಮ್ಯಾನಿಫೆಸ್ಟ್, ಪ್ರೈಮಾರ್ಡಿಯಲ್ ಅನ್ಮ್ಯಾನಿಫೆಸ್ಟ್, absolute. Another word used in all in English language alli, in Vedantic books alli, the absolute. That is the only word equivalent to Tat. What Upanishad says, Tat, you are that. So that Tat is translated nearest under absolute. There is nothing beyond that. So with this background, the shlokas now become easy. I feel very clear. ಭೂಮಿರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನ ಪ್ರಕೃತಿರಷ್ಠದ. Fourth shloka. In the fourth shloka, Lord now explains his samagra rupa, the entire unmanifest and the manifest universe, how it happens. So, during manifestation,
During creation, during the beginning of the day of the Brahma, in the next day Kalpa, ಸೃಷ್ಟಿಯ ಆರಂಭದಲ್ಲಿ ಏನಾಗುತ್ತೆ ಅಂದ್ರೆ ಏನು ಬರುತ್ತಲ್ಲ, ಅವ್ಯಕ್ತದಿಂದ ಅವ್ಯಾಕೃತದಿಂದ ಹೊರಗೆ ಬರುತ್ತಲ್ಲ, ಮೂಲ ವಸ್ತುಗಳು, ಕಣ್ಣಿಗೆ ಕಾಣದೇ ಇರೋ ಮೂಲ ಪದಾರ್ಥ 8 ಮುಖ್ಯವಾದ ಹೆಸರು ಹೇಳ್ತಾ ಇದ್ದಾನೆ ಭಗವಂತ. ಪಂಚಭೂತಗಳು, 5 ಮಹಾಭೂತಾಸ್, 5 ಪಂಚಭೂತಾಸ್, plus 3 more invisible from avyakta added. Manas, buddhi, ahankar. Very simple to understand. It's not that simple. Panchabhutas plus mind plus buddhi, intellect, plus ahankara, ego. Aham, 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 ನಾನು ಅನ್ನೋ ಭಾವ. ಈ ಪಂಚಭೂತಗಳು ಮತ್ತು ಅದರ ಜೊತೆಗೆ ಮನಸ್ಸು ಮತ್ತು ಬುದ್ಧಿ ಮತ್ತು ಅಹಂಕಾರ ಇದೇನು ಹುಟ್ಟುತ್ತಲ್ಲ ಸೃಷ್ಟಿ ಆರಂಭದಲ್ಲಿ, 5 + 3 8. ಈ 8 ವಿಧಗಳು, ಈ ವಿಷಯಗಳು, ಈ ವಸ್ತುಗಳು, ಇದು ನನ್ನ ಅಪರಾ ಪ್ರಕೃತಿ ಅರ್ಜುನ. ದೇ ರೆಪ್ರೆಸೆಂಟ್ ಜಡ ಪ್ರಕೃತಿ, ಅಪರಾ ಪ್ರಕೃತಿ ಆಫ್ ಮೈಂಡ್. ಇದು ಒನ್ ಆಸ್ಪೆಕ್ಟ್ ಆಫ್ ಮೈಂಡ್. ದಟ್ ಇಸ್ ಹೌ ಹಿ ಸ್ಟಾರ್ಟ್ಸ್. ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇದೀಯಂ ಮೇ ಭಿನ್ನಾ ಪ್ರಕೃತಿರಷ್ಟದ. And he calls it as apareyam. Next shloka added to this. All the 8 folds of the involutes of the nature, they are referred as apara. Apareyam ಅಂದ್ರೆ ಅಪರಾ ಪ್ರಕೃತಿ. Remember that. ಯಾಕಂದ್ರೆ ಇದೆಲ್ಲ ಜಡ ಪದಾರ್ಥ, ಚೈತನ್ಯ ವಿಹೀನ ಪದಾರ್ಥಗಳು. ಪಂಚಭೂತ, ಅಹಂಕಾರ, ಮನಸ್ಸು, ಬುದ್ಧಿ, ಆಲ್ ಆರ್ ಚೈತನ್ಯ ರಹಿತ, ಅಂದ್ರೆ ಜಡ. ದಟ್ ಮೀನ್ಸ್ ದೇ ಆರ್ ಇಂಪರ್ಮನೆಂಟ್. ದಟ್ ಮೀನ್ಸ್ ದೇ ಆರ್ ನಾಟ್ ಎಟರ್ನಲ್. ದಟ್ ಮೀನ್ಸ್ ದೇ ಆರ್ ಮಿಥ್ಯಾ. ದೇ ಆರ್ ಆಕ್ಟಿವ್ ಓನ್ಲಿ ಇನ್ ದಿ ಪ್ರೆಸೆನ್ಸ್ ಆಫ್ ಚೈತನ್ಯ. ಓನ್ಲಿ ಇನ್ ದಿ ಪ್ರೆಸೆನ್ಸ್ ಆಫ್ ಪ್ರಿನ್ಸಿಪಲ್ ಆಫ್ ಚೈತನ್ಯ, ಜೀವತತ್ವ, ದೇ ಬಿಕಮ್ ಆಕ್ಟಿವ್. Without Jiva Tattva, they are inactive and Jada. They are inert. Mind is inert. Buddhi is inert. Aham Bhava is inert, Lord says. Because without Paraprakriti, they are totally Jada. They get destroyed. That is the point. With Guru Sankalpa, we are stopping it today. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಹಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಹರಿ ಓಂ. Hari Om.